ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಭಾರತಕ್ಕೆ ಹೆಚ್ಚು ಸೀಟುಗಳು ಆಯ್ಕೆ ಆಗೋದ್ರಿಂದಾಗಿ ಸಹಜವಾಗಿ ಉತ್ತರ ಭಾರತದ ಡಾಮಿನೆನ್ಸಿ ದಕ್ಷಿಣ ಭಾರತದಲ್ಲಿರೋದ್ರಿಂದ ಇಲ್ಲಿದ ಅಧಿಕಾರ ಆಗಿರ್ಬೋದು ಮತ್ತದಾಗಿರ್ಬೋದು ಜನಸಾಮಾನ್ಯ ಸಿಗಲಿಕ್ಕಿಲ್ಲ ಅನ್ನೋಂಥ ಆತಂಕ ಭಯ ಎಲ್ಲ ಕಾರಣಕ್ಕಾಗಿ ಇವತ್ತು ಡಿಲಿಮಿಟೇಷನ್ ವಿರೋಧ ಮಾಡಿರುವಂತಹ ನಮ್ಮ ರಾಹುಲ್ ಗಾಂಧಿಯವರು ದಕ್ಷಿಣ ಭಾರತ ಕೆಲವೊಂದಿಷ್ಟು ಏನು ಆಶೆಗಳಿದ್ದವು ಅದು ದಕ್ಷಿಣ ಭಾರತ ವೀಕ್ ಆಗ್ತಂತ ಏನೋ ಮಾತುಗಳಿದ್ದು ಅವುಗಳು ತಡೆ ತಂದ ಇದನ್ನು ಎನ್ ಡಿ ಎ ಇದ್ದಿದ್ದು ನಿಲ್ಲುವಂಥ ಪರಿಸ್ಥಿತಿ ಎನ್ ಡಿ ಎ ಇದ್ದಂಥ ಮಸೂದೆ ಅಲ್ಲೇ ನಿಲ್ಲುವಂಥ ಪರಿಸ್ಥಿತಿ ತಂದು ನಿಲ್ಲಿಸಿದ್ದು ಇವತ್ತು ಗಮನಾರ್ಹದ ಏನೋ ಅಲ್ಲಿ 298 ಪರ 8 ಜನ 298 ಸಂಸದರು ಪರ ಇದು ಮಾಡಿದ್ರೆ 230 ಮಸೂದೆ ವಿರೋಧವಾಗಿ ಮತ ಹಾಕಿದರು. ಹೀಗಾಗಿ 352ರಷ್ಟು ಎರಡನೇ 352 ಇವುಗಳ ಮೂರನೇ 2ರಷ್ಟು ಭಾಗಗಳನ್ನ ಮಾಡಿ ಇವರಿಗೆ ಹಂಚಬೇಕಾಗಿತ್ತು. ಅದ್ರ ಬರಲಿಲ್ಲ 352. ಹೀಗಾಗಿ 292 ಬಂದಿದ್ದಕ್ಕಾಗಿ ಈ ಮಸೂದೆ ಫೇಲ್ಯೂರ್ ಆಗ್ಯದ. ತುರ್ತೇನೋ ಈ ಇಂಡಿಯಾ ಗೆದ್ದಿರ್ಬೋದು, ಬಟ್ ಈ ವಿಷಯವನ್ನು ಜನರ ತಲೆಯಲ್ಲಿ ಹಾಕುವಲ್ಲೇ ಸ್ವಲ್ಪ ಮಟ್ಟಿಗೆ ಮೋದಿಯವರು ಯಶಸ್ವಿ ಆಗಿದ್ದಾರೆ ಅಂತ ಮಾತು ಹೇಳ್ಬೋದಾಗಿದೆ. ಇದನ್ನು ಇನ್ನು ಮುಂದಿನ ದಿನದಲ್ಲಿ ಯಾವ ರೂಪ ಪಡಿಬೋದು ಇದು ಅನುಸರಿಸ ಮಾಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಈ ಎನ್ ಡಿ ಎ ಏನು ಪ್ಲ್ಯಾನ್ ಮಾಡಿತ್ತು, ನಮ್ಮ ಮೋದಿಯವರು ಏನು ಪ್ಲ್ಯಾನ್ ಮಾಡಿದರು, ಅದು ಈಗ ಮೊದಲು ಟುಸ್ ಆಗಿದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥ ದೇಶದ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.